ತುಂಬ ಕಷ್ಟಗಳ ನಡುವೆ ಒಂದು ಕಾರನ್ನು ಖರೀದಿಸಿದ ಮಲ್ಲಮ್ಮ. ಕಷ್ಟದ ದಿನಗಳನ್ನು ದಾಟಿ ಹೊಸ ಕಾರಿನ ಒಡತಿಯಾದ ಬಿಗ್ ಬಾಸ್ನ ಮಲ್ಲಮ್ಮ. ಹೌದು ಸ್ನೇಹಿತರೆ, ಬಿಗ್ ಬಾಸ್ನ ಒಡತಿಯಾದಂಥ ಸೋಷಿಯಲ್ ಮೀಡಿಯಾ ಮೂಲಕ ಕನ್ನಡಿಗರ ಮನೆ ಮಾತಾಗಿರ್ತಕ್ಕಂಥ ನಂತರ ಬಿಗ್ ಬಾಸ್ ಸೀಸನ್ 12ರ ಮೂಲಕ ಅಪಾರ ಜನಪ್ರಿಯತೆಯನ್ನು ಗಳಿಸಿದಂಥ ಮಲ್ಲಮ್ಮ ಕುಟುಂಬಸ್ಥರ ಜೊತೆಗೆ ಒಂದು ಹೊಸ ಕಾರಣ ಖರೀದಿಸಿದ್ದಾರೆ. ಸೊ ಅಷ್ಟಕ್ಕೂ ಯಾವ ಕಾರಣ ಖರೀದಿಸಿದ್ರು, ಯಾಕೆ ಖರೀದಿಸಿದ್ರು, ಸೊ ಇವರ ಖುಷಿ ಯಾವ ರೀತಿಯಾಗಿದೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮಲ್ಲಮ್ಮ ಮೊಟ್ಟ ಮೊದಲನೇದಾಗಿ ಒಂದು ವೀಡಿಯೋಸ್ಗಳನ್ನು ಮಾಡ್ತಾಯಿದ್ರು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ವೀಡಿಯೋಸ್ನ ಮಾಡ್ತಾ ಒಂದು ಫೇಮಸ್ ಆದಂಥವರು ಮಲ್ಲಮ್ಮ ಅವರು. ಸೊ ತುಂಬಾ ಬಿಗ್ ಬಾಸ್ ಸೀಸನ್ 12ಗೆ ಒಂದು ಆಯ್ಕೆಯನ್ನಾಗಿದ್ದರು. ಸೊ ಅದಾದ ನಂತರ ಬಿಗ್ ಬಾಸ್ ಸೀಸನ್ 12ನಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ತುಂಬ ಚೆನ್ನಾಗಿ ಒಂದು ಆಟಗಳನ್ನ ಆಡ್ತಾ ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗ್ತಾ ಎಲ್ರಿಗೂ ಒಂದು ಚೆನ್ನಾಗಿ ರೆಸ್ಪೆಕ್ಟನ್ನು ಕೊಡ್ತಾ ತುಂಬ ಚೆನ್ನಾಗಿ ಒಂದು ಹೊಂದ್ಕೊಂಡು ಹೋಗ್ತಾ ಇದ್ರು. ಸೊ ಅಂತಹ ಮಲ್ಲಮ್ಮ ತುಂಬ ಅಂದರೆ ತುಂಬ ಖುಷಿಯಾಗಿದ್ದರು. ಸೊ ಬಿಗ್ ಬಾಸ್ಗೆ ಹೋಗಿ ಬಂದ ತಕ್ಷಣ ನೀವು ಯಾಕೆ ಬಿಗ್ ಬಾಸ್ಗೆ ಹೋದ್ರಿ, ಸೊ ಅಲ್ಲಿ ಗಳಿಸಿದಂಥ ಹಣವನ್ನು ಏನು ಮಾಡಿದ್ರಿ ಅನ್ನೋ ಮಾತನ್ನು ಮಲ್ಲಮ್ಮ ಅವರಿಗೆ ಕೇಳಿದಾಗ, ನನಗೆ ತುಂಬ ಅಂದರೆ ತುಂಬ ಸಾಲಗಳು ಇದ್ವು. ಸೊ ಆ ಸಾಲಗಳನ್ನು ತೀರಿಸೋಕೆ ನನಗೆ ತುಂಬಾ ಬಿಗ್ ಬಾಸ್ ಹೆಲ್ಪ್ ಆಯಿತು ಅನ್ನೋ ಮಾತನ್ನು ಕೂಡ ಹೇಳಿದರು. ಇನ್ನೊಂದಿಷ್ಟು ದಿನ ಇದ್ದರೆ ಏನು ಮಾಡ್ತಾ ಇದ್ರಿ ಅನ್ನೋ ಮಾತನ್ನು ಮಲ್ಲಮ್ಮ ಅವರಿಗೆ ಕೇಳಿದಾಗ, ಇಲ್ಲ ಇನ್ನೊಂದಿಷ್ಟು ದಿನ ನಾನೇನಾದರೂ ಬಿಗ್ ಬಾಸ್ ಮನೆಯೊಳಗೆ ಇದ್ದರೆ ನನ್ನ ಸಂಪೂರ್ಣ ಸಾಲ ಒಂದು ತೀರ್ತಾ ಇತ್ತು ಅನ್ನೋ ಮಾತನ್ನು ಇಲ್ಲಿ ಒಂದು ಮಲ್ಲಮ್ಮ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಈಗ ಅಂತಹ ಮಲ್ಲಮ್ಮ ಒಂದು ಹೊಸ ಕಾರಣ ಖರೀದಿಸಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ನಲ್ಲಿ ಭಾಗವಹಿಸಿ ಜನಪ್ರಿಯತೆ ಗಳಿಸಿದಂಥ ಮಲ್ಲಮ್ಮ ಈಗ ಹೊಸ ಕಾರನ್ನು ಖರೀದಿಸಿದ್ದಾರೆ. ರೀಲ್ಸ್ ಮಾಡುವುದರಿಂದ ಹಿಡಿದು ಬಿಗ್ ಬಾಸ್ ಸ್ಟೇಜ್ವರೆಗೆ ಬಂದ ಈ ಜರ್ನಿಯಲ್ಲಿ ಇದೀಗ ಮತ್ತೊಂದು ಹೊಸ ಖುಷಿಯ ವಿಷಯವನ್ನು ಬಿಚ್ಚಿಟ್ಟಿದ್ದಾರೆ. ಸೊ ಒಂದು ಹೊಸ ಕಾರಣ ಖರೀದಿಸಿದ್ದಾರೆ ಅಂದರೆ ಒಂದು ಹೆಮ್ಮೆಯ ವಿಷಯ. ಯಾಕಪ್ಪ ಅಂತಂದರೆ ಇಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯ ಯುವಕರೇ ಒಂದು ಕಾರನ್ನು, ಒಂದು ಬೈಕನ್ನು ಖರೀದಿಸೋಕೆ ತುಂಬ ಒಂದು ಶ್ರಮವನ್ನು ಪಡ್ತಾರೆ. ಅಂತಹದರಲ್ಲಿ ವಯಸ್ಸಾದ ಮಲ್ಲಮ್ಮ ಸೊ ಒಂದು ಇನ್ಸ್ಟಾಗ್ರಾಮನ್ನು ಮಾಡ್ತಾ ಸೊ ಯಾವುದೇ ಒಂದು ಹಠವನ್ನು ಬಿಡದೆ, ಯಾರು ಏನೆಂದರೂ ಆ ಹಠವನ್ನು ಬಿಡದೆ ಸೊ ಈಗ ಕಾರಣ ಖರೀದಿಸಿದ್ದಾರೆ. ಹೌದು, ಮಲ್ಲಮ್ಮ ಅವರು ಇತ್ತೀಚೆಗೆ ಮಾರುತಿ ಸುಜುಕಿ ಡಿಸೈನರ್ ಟೂರ್ ಕಾರಣ ಖರೀದಿಸಿದ್ದು ಈ ಸಂತದ ಕ್ಷಣವನ್ನು ಒಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ತಮ್ಮ ಕುಟುಂಬದ ಸದಸ್ಯರ ಜೊತೆಗೂಡಿ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ಕೇಕನ್ನು ಕತ್ತರಿಸುವ ಮೂಲಕ ಹೊಸ ಕಾರಣ ಆಗಮನವನ್ನು ಸಂಭ್ರಮಿಸಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇದ್ದು ಅಭಿಮಾನಿಗಳು ಅವರಿಗೆ ಹಾರೈಕೆಯನ್ನು ಸೂಚಿಸ್ತಾ ಇದ್ದಾರೆ. ಹೊಸ ಕಾರಣ ಖರೀದಿಸಿದ್ದಾರೆ ಬಿಗ್ ಬಾಸ್ ಮಲ್ಲಮ್ಮ ಅವರು. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಇವರು ಒಂದು ಸ್ವಂತ ಗಳಿಕೆಯಲ್ಲಿ ಹೊಸ ಕಾರಣ ಖರೀದಿಸಿದ್ದಾರೆ. ತುಂಬಾ ಒಂದು ಖುಷಿಯ ವಿಷಯ. ಯಾಕಪ್ಪ ಅಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಯುವಕರೇ ಯಾವುದೇ ರೀತಿಯಾಗಿ ನನ್ನ ಕೈಲಿ ಇದು ಆಗೋಲ್ಲ ಅಂತ ಕೈ ಕಟ್ಕೊಂಡು ಕೂತ್ಬಿಡ್ತಾರೆ. ಸೊ ಅಂತಹ ಒಂದು ಯುವಕರು ಈ ರೀತಿಯಾಗಿ ಮಾದರಿಯನ್ನು ಇಟ್ಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಒಂದು ಮಲ್ಲಮ್ಮ ಅಂದ್ರೆ ಒಂದು ವಯಸ್ಸಾದ ಒಂದು ಅಜ್ಜಿ. ಸೊ ಇವರೇ ಒಂದು ಹಠ ಬಿಡದೆ ಒಂದು ಕಾರಣ ಖರೀದಿ ಮಾಡಿದ್ದಾರೆ. ಒಂದು ಹಠ ಬಿಡದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಿಡಿಯೋಸ್ಗಳನ್ನು ಮಾಡ್ತಾ ಸೊ ಯಾವುದೇ ರೀತಿಯ ರಿಗ್ರೆಟ್ ಫೀಲ್ ಆಗದೆ, ಯಾರೇ ಏನೇ ಅಂದ್ರು ಸಮಾಜದ ನಿಂದನೆಗಳನ್ನು ತಲೆಗೆ ಹಾಕೊಳ್ಳದೆ ಸೊ ಒಂದು ಕಾರಣ ಖರೀದಿ ಮಾಡಿದ್ದಾರೆ ಅಂದರೆ ಅದು ತುಂಬ ಖುಷಿಯ ವಿಷಯ. ಕುಟುಂಬಸ್ಥರ ಸಮ್ಮುಖದಲ್ಲಿ ಹೊಸ ಕಾರಿಗೆ ಒಂದು ಪೂಜೆಯನ್ನು ಮಾಡಿದ್ರು. ಅದಾದ ನಂತರ ಒಂದು ಕೇಕ್ ಕತ್ತರಿಸಿ ಒಂದು ಹೊಸ ಕಾರಣ ಸೆಲೆಬ್ರೇಷನ್ ಅನ್ನು ಮಾಡಿದ್ರು. ಸೊ ಅದಾದ ನಂತರ ತುಂಬ ಖುಷಿಯಾಗಿದ್ದಾರೆ. ರೀಲ್ಸ್ ಮಾಡಿ ಫೇಮಸ್ ಆಗಿದ್ದಂಥ ಮಲ್ಲಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ನಲ್ಲೂ ಭಾಗವಹಿಸಿದ್ರು. ತುಂಬ ಒಂದು ಖುಷಿಯಾಗಿದ್ದಾರೆ. ಒಂದು ಕಾರಣ ಖರೀದಿಸಿದ ನಂತರ ತುಂಬ ಒಂದು ಶೋಕದಲ್ಲಿ ಕಣ್ಣೀರನ್ನು ಕೂಡ ಹಾಕ್ತಾರೆ. ಇಲ್ಲ, ನಾನು ಈ ಮಟ್ಟಿಗೆ ಬೆಳಿಬೇಕಪ್ಪ ಅಂತಂದರೆ ನನಗೆ ಒಂದು ಇನ್ಸ್ಟಾಗ್ರಾಮೇ ಕಾರಣ ಮತ್ತು ಒಂದು ಬಿಗ್ ಬಾಸ್ಗೆ ಹೋಗಿ ಬಂದ ತಕ್ಷಣ ನನಗೆ ತುಂಬ ಸಪೋರ್ಟಿವ್ ಸಿಕ್ತು ಅನ್ನೋ ಮಾತನ್ನು ಕೂಡ ಕಣ್ಣೀರಾಗಿ ಹೇಳಿದ್ದಾರೆ. ಸೊ ಈ ಒಂದು ಬಿಗ್ ಬಾಸ್ ಮಲ್ಲಮ್ಮ ಅವರ ಕುರಿತು ನಿಮ್ಗೆ ಏನು ಅನಿಸುತ್ತೆ? ಇವರು ಹೊಸ ಕಾರ್ ಖರೀದಿ ಮಾಡಿದ್ದು ನಿಮಗೆ ಸಂತೋಷವಾಯಿತಾ? ಇವರು ಇನ್ನೂ ಬೆಳಿಬೇಕಾ? ಇವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಬಿಗ್ ಬಾಸ್ನಲ್ಲಿ ಇವರು ಇದ್ದಾಗ ಯಾವ ರೀತಿಯಾಗಿದ್ದರು, ಇವ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಒಂದು ಕಮೆಂಟ್ ಮೂಲಕ ತಿಳಿಸಿ.